ಎವ್ರಿವನ್. ಸೊ ಇವತ್ತು ನಾನು ಬ್ರೈಡಲ್ ಮೇಕಪ್ಗೆ ಹೋಗ್ತಾ ಇದ್ದೀನಿ. ಇನ್ಮೇಲಿಂದ ಪ್ರತಿಯೊಂದು ಬ್ರೈಡಲ್ ಮೇಕಪ್ದು ಇನ್ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನ ಮಾಡ್ತೀನಿ. ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಸೊ ನೋಡ್ಬೋದು ನೀವು ದೀಪಿಕಾ ಏನು ರೂಟೀನ್ನ ಹೇಗೆ ಹೋಗ್ತಾಳೆ, ಹೇಗೆ ಮಾಡ್ತಾಳೆ, ಎಷ್ಟು ಡ್ರೈವ್ ಮಾಡ್ತಾಳೆ. ಈ ಬ್ಯಾಂಗ್ಳೂರ್ನಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋಷ್ಟು ಸಾಕಾಗಿ ಹೋಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಬರುವಾಗ ಸ್ಟುಡಿಯೋ ಎಲ್ಲ ಕೆಲಸ ಮುಗಿಸಿ ಸ್ಟುಡಿಯೋಯಿಂದ ಹೊರಟಾಗ ಇಟ್ ವಾಸ್ 1 hour ಅಂತ ತೋರಿಸ್ತಿತ್ತು. 10 ಕಿಲೋಮೀಟರ್ 12 ಕಿಲೋಮೀಟರ್ಗೆಲ್ಲ 1 hour ಟ್ರಾವೆಲ್ ಮಾಡಬೇಕು. ಎಷ್ಟು ಬೇಜಾರಾಗುತ್ತೆ ಅಂದರೆ ನೋಡ್ಬೋದು ನೀವು, ಟ್ರಾಫಿಕ್ ಎಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಇಲ್ಲಿಂದ ಹೋಗಿ ಬ್ರೈಡಲ್ಗೆ ಹೋಗಿ ಸೆಟಪ್ ಮಾಡಿ ಮೇಕಪ್ ಮಾಡಿ ಬ್ರೈಡ್ಗೆ ಇಷ್ಟಪಡಿಸಿ ಅಲ್ಲಿಂದ ಪ್ಯಾಕಪ್ ಮಾಡಿ ಅಲ್ಲಿಂದ ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ನೈಟ್ ಆಗೋಗುತ್ತೆ. ನನ್ನ ರೂಟೀನ್ ಇದೇ ಆಗಿದೆ. ಸೊ ಹತ್ತತ್ರ ಇಟ್ಸ್ ಬೀನ್ 10+ years ಆಯಿತು ಇದೇ ರೂಟೀನೇ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಜನ ಅಂದ್ಕೊಳ್ತಾರೆ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಇನ್ನೇನು ಬಿಡು, ಹೋಗಿದ ತಕ್ಷಣ ಎಲ್ಲ ಚೆನ್ನಾಗಿ ದುಡ್ಡಿಸ್ಕೊಂಡು ಬರ್ತಾರೆ ಅಂತ. ಬಟ್ ಟ್ರಸ್ಟ್ ಮೀ, ಎಷ್ಟು ವರ್ಕ್ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ ಅಂತ ಹೇಳಿ ಐ ಥಾಟ್ ಆಫ್ ತೋರಿಸೋಣ ಜನಗಳಿಗೂ. ಇಟ್ಸ್ ನಾಟ್ ಸೊ ಈಸಿ ವರ್ಕ್ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಯೂಟ್ಯೂಬ್ ಚಾನಲ್. ಸೊ ನೋಡ್ತಾ ಇರಿ, ನಾನೆಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೇನು ನಾನು ಹೇಳೋದೇನು ಬೇಡ, ನೀವೇ ನೋಡ್ತೀರಾ ನನ್ನ ವರ್ಕ್ಸ್ನೆಲ್ಲ. ಸೊ ಕೀಪ್ ವಾಚಿಂಗ್ ಆಲ್ ಮೈ ಯೂಟ್ಯೂಬ್ ವೀಡಿಯೋಸ್. ಆ್ಯಂಡ್ ಅಗೇನ್ ಅದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್, ನಂಗೆ ನಿಮ್ದೆಲ್ಲ ಸಪೋರ್ಟ್ ಬೇಕು. ಸೊ ಇಫ್ ಯು ವಾಂಟೆಡ್ ಟು ಸಿ ಮೋರ್ ವೀಡಿಯೋಸ್ ಅಂತ ಬಂದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಸೊ ದಟ್ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಹೊಸದಾಗಿ ಏನೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಎಲ್ಲದೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಹೀಗೆ ನನ್ನ ಡೇಟ್ ಸ್ಟಾರ್ಟ್ ಆಗೋದು. ಮೈಟ್ ಬಿ ದೇವ್ರು ನನಗೆ ಕಾಲಲ್ಲಿ ಚಕ್ರ ಕೊಟ್ಟಿದ್ದಾನೆ ಅನ್ನೋದು 100% ನಿಜ ಅಂತ ಇವಾಗ ಅರ್ಥ ಆಗಿದೆ. ಒಂದು ಕಡೆ ನಿಲ್ಲಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ, ಕೀಪ್ ಟ್ರಾವೆಲಿಂಗ್. ಬಟ್ ಐ ಲವ್ ಮೈ ವರ್ಕ್ ಅನ್ಬೋದು, ವಿಚ್ ಈಸ್ ಲಿಟ್ರಲಿ ಮೇಕಿಂಗ್ ಮೀ ಎಂಗೇಜ್, ವಿಚ್ ಈಸ್ ಮೇಕಿಂಗ್ ಮೀ ಪ್ಯಾಕ್ಡ್ ಆಲ್ ದ ಟೈಮ್. ನಂಗೆ ಬ್ಯುಸಿ ಆಗಿರೋದು ತುಂಬಾ ಇಷ್ಟ. ಸೊ ಎಸ್, ಲೆಟ್ಸ್ ಸಿ ವಾಟ್ ಎಲ್ಸ್ ಇಸ್ ದೇರ್ ಅಂತ ಹೇಳಿ. ಸಿ ಯು ದೆನ್. ಸೊ ಫೈನಲಿ ಮಂಟಪಕ್ಕೆ ರೀಚ್ ಆದ್ವಿ. ಸೊ ವೈಟ್ ಪೆಟಲ್ಸ್ ಅಂತ ಕೆಂಗೇರಿ ಹತ್ರ ಇರುವಂಥ ಸ್ಮಾಲ್ ಕನ್ವೆನ್ಷನ್ ಹಾಲ್ ಅಂತಲೂ ಹೇಳೋಕ್ಕಲ್ಲ, ದೊಡ್ಡದು ಅಂತಲೂ ಹೇಳೋಕ್ಕಲ್ಲ. ಇಟ್ಸ್ ವೆರಿ ಗುಡ್. ಸೊ ಫೈನಲಿ ನನ್ನ ಬ್ರೈಡ್ ಅರೈವ್ ಆದರು. ಸ್ಕಿನ್ ಪ್ರಿಪ್ರೇಷನ್ಸಿಂದ ಮೇಕಪ್ ಸ್ಟಾರ್ಟ್ ಮಾಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಒಂದು ಏರ್ ಬ್ರಷ್ ಮೇಕಪ್ನ ಡೆಮಾನ್ಸ್ಟ್ರೇಷನ್ಸ್ನ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಅಗೇನ್ ನೀವು ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಅವ್ರ ಸ್ಕಿನ್ ಥರನೇ ಮೇಕಪ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಔಟ್ಪುಟ್ ಆಫ್ ಮೈ ಬ್ರೈಡ್. ಲಿಟ್ರಲಿ ಶಿ ವಾಸ್ ಲಿಟ್ರಲಿ ಹ್ಯಾಪಿ. ತುಂಬಾ ಖುಷಿಪಟ್ಟರು. ಸೊ ಅವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲನೂ ಕೂಡ ಬಂತು. ಆ್ಯಂಡ್ ಅಗೇನ್ ಹೇಡು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಲಾಸ್ಟ್ ಮಿನಿಟಲ್ಲಿ ನಂಗೆ ಈ ಥರ ಹೇಡ್ರು ಬೇಕು ಅಂತ ಕೇಳಿದ್ರು. ಸೊ ಡೆಫಿನೆಟ್ಲಿ ನಾವು ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತೀವಿ.